ನಮಸ್ಕಾರ ಸ್ನೇಹಿತರೆ, ನಾನು ಟೇಶಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಕನ್ನಡ ಚಿತ್ರರಂಗದ ವಿಚಾರವಾಗಿ. ಸ್ನೇಹಿತರೆ, ಪೋಷ್ ಕಾಯ್ದೆ ಇತ್ತೀಚೆಗೆ ಕೇರಳದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಯಿತು. ಇಡೀ ದೇಶಕ್ಕೆ ಅದು ವ್ಯಾಪಿಸಿತು. ಅದೇ ರೀತಿ ಸಹಜವಾಗಿ ನಮ್ಮ ನೆರೆ ರಾಜ್ಯದಿಂದ ಇಲ್ಲಿಗೆ ಬಂದಿದೆ. ಈ ಪೋಷ್ ಕಾಯ್ದೆ ವಿಚಾರವಾಗಿ ವಾಣಿಜ್ಯ ಮಂಡಳಿಯ ಅಂಗಳಕ್ಕೆ ಕೆಲವು ದಿನಗಳ ಹಿಂದೆ ಈ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಗೌರವಾನ್ವಿತ ನಾಗಲಕ್ಷ್ಮಿ ಚೌಧರಿ ಅವರು ಬಂದಿದ್ದರು. ಅವರನ್ನು ವಾಣಿಜ್ಯ ಮಂಡಳಿ ಸ್ವಾಗತ ಮಾಡ್ತು, ಸನ್ಮಾನ ಮಾಡ್ತು, ಪ್ರೀತಿಯಿಂದ ಅವ್ರನ್ನ ನಡೆಸ್ಕೊಳ್ತು. ಆ ಸಭೆಯಲ್ಲಿ ಚರ್ಚೆ ಆದದ್ದು ಏನು ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಅಂದರೆ ವಿಶೇಷವಾಗಿ ಕನ್ನಡ ಚಿತ್ರರಂಗದಲ್ಲಿ ನಾವು ಇನ್ನೂ ನೀತಿಗೆಟ್ಟಿಲ್ಲ. ಅಂದರೆ ನಾವು 100ಕ್ಕೆ 100ರಷ್ಟು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಿಲ್ಲ. ಆದರೆ ಇತರ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯ ಅಂದರೆ ಕನ್ನಡ ರಾಜ್ಯ ಇನ್ನೂ ಮಡಿವಂತಿಕೆಯಲ್ಲಿ ಬದುಕ್ತಾ ಇದೆ. ಇನ್ನೂ ಸಾಂಸಾರಿಕ ಮೌಲ್ಯಗಳಿಗೆ ಬೆಲೆ ಕೊಡ್ತಾ ಇದೆ, ಸಂಬಂಧಗಳಿಗೆ ಬೆಲೆ ಕೊಡ್ತಾ ಇದೆ, ಸ್ನೇಹಕ್ಕೆ ಬೆಲೆ ಕೊಡ್ತಾ ಇದೆ. ಸೊ ಹಾಗಾಗಿ ನಾವು ಇನ್ನೂ ಒಂದು ಕಾಯ್ದೆ ಬಂದು ನಮ್ಮನ್ನು ಕಂಟ್ರೋಲ್ ಮಾಡೋ ಪರಿಸ್ಥಿತಿಗೆ ನಾವು ತಲುಪಿಲ್ಲ. ಸೊ ಹಾಗಾಗಿ ಆ ಸಭೆಯಲ್ಲಿ ನಾನು ಜೊತೆಗೆ ನನ್ನ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆಯ ಸದಸ್ಯರುಗಳು, ಮುಖಂಡರುಗಳು, ಜೊತೆಗೆ ನಮ್ಮ MG ರಾಮಮೂರ್ತಿಯವರು ಹಾಗೂ ಕೆಲವಾರು ಸದಸ್ಯರುಗಳು ಇದನ್ನು ಗಟ್ಟಿಯಾಗಿ ಧಿಕ್ಕರಿಸಿದ್ರು. ನಮ್ಮ ಚಿತ್ರರಂಗಕ್ಕೆ ಇದು ಬೇಡ ಅಂತ ನಾವು ಹೇಳಿದ್ವಿ. ಏನಂತ ಹೇಳಿದ್ವಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಂತೆಂಥ ಮಹಾನ್ ನಟರು, ಮಹಾನ್ ಕಲಾವಿದೆಯರು ಬಂದು ಹೋಗಿದ್ದಾರೆ. ಅವರ್ಯಾರೂ ಇಲ್ಲಿ ತನಕ ಆರೋಪಗಳನ್ನು ಮಾಡಿಲ್ಲ. ಸೊ ಇವತ್ತು ಏಕಾಏಕಿ ಪಕ್ಕದ ರಾಜ್ಯದಲ್ಲಿ ಆಗಿದೆ ಅನ್ನೋ ಕಾರಣಕ್ಕೆ ಕರ್ನಾಟಕದಲ್ಲಿ ತಂದರೆ ನಮ್ಮ ಕ್ರಿಯಾಶೀಲತೆ ಏನಾಗುತ್ತೆ? ನಾನು ಯಾಕೆ ಇದನ್ನು ಒತ್ತಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಕ್ರಿಯಾಶೀಲತೆಗೆ ಮತ್ತು ನಮ್ಮ ಸೃಜನಶೀಲತೆಗೆ, ನಮ್ಮ ಕನಸುಗಳಿಗೆ ಬೇಡಿ ಹಾಕುವಂತಹ, ಅಡ್ಡಗೋಡೆಯಾಗಿ ನಿಲ್ಲುವಂತಹ, ಏನು ಹೇಳ್ತಾರೆ, ಈ ಕಾನೂನುಗಳನ್ನು ತಂದು ಕೆಲಸವನ್ನು ಮಾಡಿಸುವಂತಹ ಅವಶ್ಯಕತೆ ಇಲ್ಲ. ನಾವು ಎಲ್ಲರೂ ಕೂಡ ವಿದ್ಯಾವಂತರೇ ಇದ್ದೀವಿ. ಸಮಾಜದ ಎಲ್ಲ ಆಗು ಹೋಗುಗಳನ್ನು ಸಿನಿಮಾ ಮುಖಾಂತರ ಈ ದೇಶದ ನಾಗರಿಕರಿಗೆ ತಲುಪಿಸ್ತಾ ಇದ್ದೀವಿ. ನಮ್ಮ ಸಂಸ್ಕೃತಿ, ಭಾಷೆ, ಸಂಪ್ರದಾಯ, ಆಚಾರ, ವಿಚಾರ, ನಮ್ಮ ರಾಜ್ಯದ ದೇಶದ ಇತಿಹಾಸ, ಪೌರಾಣಿಕ ಎಂತೆಂಥ ಸಿನಿಮಾಗಳನ್ನು, ಒಂದು ಭಕ್ತಿ ಆಧಾರಿತ ಸಿನಿಮಾಗಳನ್ನು ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ವಿಷ್ಣುವರ್ಧನ್, ಹುಣಸೂರು ಕೃಷ್ಣಮೂರ್ತಿಗಳು, ಪುಟ್ಟಣ್ಣ ಕಣಗಾಲ್, ನಮ್ಮ ರಾಯನ್ ಸಿಂಗ್ ಬಾಬುರವರು, ಎಂತೆಂಥ BR ಪಂತುಲು ಅವರು ಎಂತೆಂಥ ಕೊಡುಗೆಯನ್ನು ಕೊಟ್ಟಿದೆ, ಎಂತೆಂಥ ಮಹಾನ್ ನಿರ್ದೇಶಕರು, ಸಿದ್ಧಲಿಂಗಯ್ಯ ಅಂತವರು ಎಂಥ ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂಥ ನಿರ್ದೇಶಕರಾಗಿದ್ದರು ಅವರು. ಅವರ ಒಂದು ಸಿನಿಮಾ, ಒಂದು ಭೂತಯ್ಯನ ಮಗ, ಅಯ್ಯೋ ಏನು ಸಂದೇಶವನ್ನು ಕೊಡ್ತದೆ. ಇಂತಹ ಸಂದೇಶವನ್ನು ಸಾರುವಂಥ ನಮ್ಮ ರಂಗದಲ್ಲಿ ಕಾನೂನು, ಲೈಂಗಿಕ ಶೋಷಣೆ ನಡೀತಾ ಇದೆ, ಲೈಂಗಿಕ ದೌರ್ಜನ್ಯ ನಡೀತಾ ಇದೆ, ಹೆಣ್ಣು ಮಕ್ಕಳನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಿಲ್ಲ, ದುರುಪಯೋಗ ಆಗ್ತಾ ಇದೆ ಅಂತೇಳಿ ಕಾನೂನನ್ನು ತಂದರೆ ನಮ್ಮ ಕನ್ನಡ ಚಿತ್ರರಂಗದ ಭವಿಷ್ಯದ ಕಥೆ ಏನು? ನೀವು ಆ ರೀತಿ ಕಾನೂನುಗಳನ್ನು ತಂದಿದ್ದೇ ಆದಲ್ಲಿ ನಮ್ಮ ನಿರ್ಮಾಪಕರುಗಳು ಯಾವ ರೀತಿ ಬಂದು ಇಲ್ಲಿ ಬಂಡವಾಳವನ್ನು ಹಾಕ್ತಾರೆ? ನಮ್ಮ ಸಿನಿಮಾ ರಂಗದ ಒಂದು ಕೆಲಸ ಕಾರ್ಯಗಳ ಒಂದು ವೈಖರಿಯೇ ಬೇರೆ ಆಗಿದೆ. ಇದು ಬೇರೆ ರಂಗಗಳ ಥರ, ಬೇರೆ ಉದ್ಯಮ ಥರ ಅಲ್ಲ ಸಿನಿಮಾ ರಂಗ ಇರ್ತಕ್ಕಂಥದ್ದು ಒಂದು ಸಾಮಾಜಿಕ ಕಳಕಳಿ ಮತ್ತು ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಒಂದು ವ್ಯವಸ್ಥೆ, ಒಂದು ಸೊಗಡು, ಒಂದು ಸಾಹಿತ್ಯ, ಸಂಗೀತ, ನೃತ್ಯ, ಕಲೆ ಎಲ್ಲವನ್ನು ಮುಂದೆ ಇಟ್ಕೊಂಡು ಇದೆಲ್ಲದರ ಜೊತೆಯಲ್ಲಿ ಭಾಷೆ ಇದರಲ್ಲಿ ಅಡಗಿದೆ. ನಾನು ಯಾಕೆ ಇದನ್ನು ಒತ್ತಿ ಹೇಳ್ತೀನಿ ಅಂತ ಹೇಳಿದ್ರೆ, ಕನ್ನಡ ಚಿತ್ರರಂಗ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯ ತನಕ ಕನ್ನಡ ಭಾಷೆ ಜೀವಂತವಾಗಿರುತ್ತೆ. ಏಕೆ ಅಂತೇಳಿದ್ರೆ, ದೈನಂದಿನ ಬದುಕಿನಲ್ಲಿ ನಮ್ಮ ಯುವ ಪೀಳಿಗೆ ಕನ್ನಡವನ್ನು ಮಾತಾಡಬೇಕು ಅಂತೇಳಿದ್ರೆ, ಕನ್ನಡವನ್ನು ಕಲಿಬೇಕು ಅಂತೇಳಿದ್ರೆ ಕನ್ನಡ ಚಿತ್ರಗಳನ್ನು ನೋಡ್ತಾ ಇರಬೇಕು. ಕನ್ನಡದ ಅಭಿಮಾನ ಮೂಡಿಬರಬೇಕು ಅಂತೇಳಿದ್ರೆ ಕನ್ನಡ ಚಿತ್ರಗಳನ್ನು ನೋಡಿ ಕಲಿಬೇಕು. ಇವತ್ತಿರ್ತಕ್ಕಂಥ ವಿದ್ಯಾ ವ್ಯವಸ್ಥೆ ಹೆಂಗಿದೆ,
ಎಲ್ಲ ಶೈಕ್ಷಣಿಕ ವ್ಯವಸ್ಥೆ ಹೇಗಿದೆ, ವಿದ್ಯಾಸಂಸ್ಥೆಗಳು ಯಾವ ನಿಟ್ಟಿನಲ್ಲಿದೆ ಹೋಗ್ತವೆ. ಆದರೆ ಅಂಥ ಒಂದು ಕಾಲಘಟ್ಟದಲ್ಲಿ ನಾವು ಕನ್ನಡ ಭಾಷೆಯನ್ನು, ಕನ್ನಡ ಸಂಸ್ಕೃತಿಯನ್ನು, ಕನ್ನಡದ ಸಂಪ್ರದಾಯಗಳನ್ನು, ಕನ್ನಡದ ಇತಿಹಾಸಗಳನ್ನು, ನಮ್ಮ ಪೂರ್ವಿಕರ ಒಂದು ಹಿರಿಮೆಯನ್ನು, ನಮ್ಮನ್ನು ಆಳಿದ ರಾಜರುಗಳ ಒಂದು ಶ್ರೇಷ್ಠತೆಯನ್ನು ಎತ್ತಿಡಿಬೇಕು ಅಂತೇಳಿದರೆ ಅದು ಎಷ್ಟು ದೊಡ್ಡ ವಿಚಾರ ಹೇಳಿ. ಇದು ಕೇವಲ ಯಾವುದೋ ಒಂದು ವಸ್ತುವನ್ನು ತಯಾರು ಮಾಡಿದಂತಲ್ಲ ನಮ್ಮ ಕನ್ನಡ ಚಿತ್ರರಂಗ. ನಮ್ಮ ಚಿತ್ರರಂಗ ಅಂತೇಳಿದ್ರೆ ಬರೀ ಕೇವಲ ಕನ್ನಡ ಚಿತ್ರರಂಗ ಅಂತಲ್ಲ, ಈ ಜಗತ್ತಿನಲ್ಲಿರ್ತಕ್ಕಂಥ ಯಾವುದೇ ಭಾಷೆಯ ಚಿತ್ರರಂಗ ಆಗಲಿ, ಆ ಚಿತ್ರರಂಗದ ಕೊಡುಗೆಯನ್ನು ಯಾರೂ ಕೂಡ ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ. ಹಾಗಂತೇಳಿ ನಾವೆಲ್ಲರೂ ಕೂಡ ಪ್ರಶ್ನಾತೀತರು ಅಂತ ಕೂಡ ನಾವು ಹೇಳ್ತಿಲ್ಲ. ಹೌದು, ಸಣ್ಣ ಪುಟ್ಟ ತಪ್ಪುಗಳು ಆಗೋದು ಸಹಜ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜಾಗೃತರಾಗ್ತೀವಿ. ಈಗ ಆಲ್ರೆಡಿ ಕೇರಳದಲ್ಲಿ ಈ ಒಂದು ವ್ಯವಸ್ಥೆ ಬಂದಿದೆ. ಹಾಗಂತೇಳಿ ಅದೇ ವ್ಯವಸ್ಥೆ ನಮಗೆ ಅನ್ವಯಿಸಬೇಕು ಅಂತೇನಿಲ್ಲ. ಯಾವಾಗಲೂ ಒಂದು ಸಂಸ್ಥೆಯನ್ನಾಗಲಿ, ಒಂದು ಉದ್ಯಮವನ್ನಾಗಲಿ ಅಳತೆಯನ್ನು ಮಾಡೋ ಮುನ್ನ ಅದರ ಇತಿಹಾಸ ಏನು, ಇಲ್ಲಾಗಿರ್ತಕ್ಕಂಥದ್ದೇನು, ಕೇವಲ ಕಾನೂನು ಎಲ್ಲ ದೇಶದಲ್ಲೆಲ್ಲ ಇದೆ ನೀವು ಇಟ್ಕೊಳ್ಳಿ ಅಂತೇಳಿದ್ರೆ ಅದು ಆಗಲ್ಲ. ಅದು ಕನ್ನಡ ಚಿತ್ರರಂಗದ ಕೊಡುಗೆಯನ್ನು ಯಾವ ಇಲಾಖೆನೂ ಕೊಡೋಕ್ಕಾಗಲ್ಲ, ಯಾವ ಸಮುದಾಯವೂ ಕೊಡೋಕ್ಕಾಗಲ್ಲ, ಯಾವ ಉದ್ಯಮವೂ ಕೊಡೋಕ್ಕಾಗಲ್ಲ. ನಮ್ಮ ಕೊಡುಗೆ ಬೇರೆ. ನಾವು ನಿಮ್ಮನ್ನು ಹೇಗೆ ಬೇಕಾದ್ರೆ ಅಳಿಸೋಕ್ಕೂ ರೆಡಿ, ನಗ್ಸೋಕ್ಕೂ ರೆಡಿ, ಪ್ರೀತಿ ತೋರಿಸೋದಕ್ಕೂ ರೆಡಿ. ಇವತ್ತು ಸಮಾಜದಲ್ಲಿ ಒಂದು ಸಂಗೀತ ಉಳಿದಿರೋದಾಗಲಿ, ಒಂದು ಸಾಹಿತ್ಯ ಉಳಿದಿದ್ರೆ, ಒಂದು ಹಾಸ್ಯ ಉಳಿದಿದ್ರೆ ಅದು ಚಿತ್ರರಂಗದಿಂದ. ಚಿತ್ರರಂಗ ಎಷ್ಟು ಶ್ರಮ ಪಡುತ್ತೆ ಗೊತ್ತಿದೆಯಾ? ಎಷ್ಟು ಕೋಟಿಗಳ ಬಂಡವಾಳ ಹಾಕುತ್ತೆ ಗೊತ್ತಾ? ಯಾವುದು